ನನ್ನ ಅರ್ಥ ಮಾಡ್ಕೊ. ನಾ ಹೇಳು ಮೊದಲನೇ ಮಾತೆ ಇದು, ನನ್ನ ಅರ್ಥ ಮಾಡ್ಕೊ. ಊರು ಬಿಟ್ಟು ದುಡ್ಯಾಕ ಮನಸ್ಸಿಲ್ಲ, ಆದ್ರೆ ದೇವ್ರು ಇಂಥ ಇದ್ರಾಗ ಹುಡ್ಸ್ಯಾವಪ್ಪ ಅಂದ್ರೆ ಬಡತನ ಭಾಳ ಐತಿ. ಭಾಳ ಏನಿಲ್ಲ, ಉಳಕ್ ತಿನ್ನಕ್ಕೆಲ್ಲ ಬರೋಬರಿ ಐತಿ. ಅಂದ್ರೂ ಈಗ ನಗರ ಆಗ್ಬೇಕಾದ್ರೆ ಮನೆ ಇರ್ಬೇಕಂತ, ಆ ಮನೆ ಕಟ್ಟೋ ಸಲುವಾಗಿ ಊರು ಬಿಡಾಕಿರ್ತೀನಿ. ಸ್ವಲ್ಪ ದಿನ ಮನೆ ಕಟ್ಟಿನ ಮಾತು ಬಂದ್ರೆ ನಮಸ್ಕಾರ ರೀ ಅಣ್ಣಾರ. ದೊಡ್ಡ ದೊಡ್ಡ ಕನಸು ಕಾಣ್ಕೊಂಡು ಊರು ಬಿಟ್ಟು ದೂರ ದುಡ್ಯಾಕೆ ಬಂದೀನಿ. ರತ್ನಗಿರಿ ದುಡ್ಯಾಕೆ ಬಂದೀನಿ. ಅಲ್ಲಿಂದ ಏನಾದ್ರು ಡೈರೆಕ್ಟ್ ನಮ್ಮ ಮನೆಗೆ ನಮ್ಮ ಮನೆಯಿಂದ ಬಂದಿದ್ದು ಏನಾದ ನಮ್ಮ ಮನೆ ಮುಂದೆ ನೇಚರ್ ಈ ಥರ ಐತಿ ನೋಡ್ರಿ, ಹೆಂಗದ ಹೆಂಗಿಲ್ಲ. ಕೆಂಪು ಹೃದಯ ಗೆಳೆಯ, ಬೆಳೆಯುತ್ತಿರುವ ಹೃದಯದಿಂದ ಒಳಬರುವ ಕರೆಯನ್ನು ಕಡೆ ಕೇಳಿ ಖುಷಿ ಆಯಿತು. ರಾತ್ರಿ ಆಯಿತು, ಇನ್ನು ಮುಕ್ಕೊಂಡು ಮುಂಜಾನೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಯಾರಿಗಾದ್ರೂ ಭಯ ಇರ್ತೈತಿ, ಯಾಕಂದ್ರೆ ಫಸ್ಟ್ ಟೈಮ್. ಆಮೇಲೆ ಬಂದೆ. ಇದು ಆದಿನ ವಿಡಿಯೋ ಅಲ್ಲ, ಇದು ಎರಡನೇ ದಿನದ ವಿಡಿಯೋ ಅಂದ್ರೆ ಇವತ್ತಿನ ವಿಡಿಯೋ. ಹೋದಿವಿ, ಆ ಕಡೆ ನೋಡಿದ್ವಿ, ಫುಲ್ ಖುಷಿ ಆಯಿತು. ಅಣ್ಣ ನಾವು ಆ ಕಡೆ ಹೋಗಿ ಮಸ್ತ್ ಮಜಾ ಆಯಿತು. ಅಂದರೂ ಒಂದು ಮಾತು ಹೇಳ್ತೀನಿ, ಜೀವನದಾಗ ಯಾರ್ಯಾರು ಹೆಂಗೆ ಅನ್ಕೋತಾರೆ ಹಂಗತ್ರ ಸತ್ರು ನಡೆದ್ರು. ಯಾಕಂದ್ರೆ ಜೀವನದಾಗ ಆಗೋದಿಲ್ಲ ರೀ, ಅದು ಆಗೋದಿಲ್ಲ. ಒಟ್ಟು ಹೆಂಗಿರ್ತೀವಿ ಹೆಂಗೆಲ್ಲ ಯಾರಿಗೆ ಗೊತ್ತಿಲ್ಲ. ಕನಸು ಮಾತ್ರ ಕಟ್ಕೊಂಡ್ಬಂತಿದ್ದೆ, ದೊಡ್ಡ ದೊಡ್ಡ ಕನಸು ಕಟ್ಕೊಂಡ್ಬಂತಿದ್ದೆ. ಮನೆ ಕಟ್ಬೇಕಂತ ಬಂದೀನಿ. ಏನಿಲ್ಲ, ಕಷ್ಟಪಟ್ಟು ದುಡ್ಯಾಕತ್ತೀವಿ. ದುಡ್ಯಾಮ. ಯಾಕಂದ್ರೆ ಮೋಟು ಪತ್ಲುದಾಗ ಒಂದು ಡೈಲಾಗ್ ಕೇಳಿದೆ, ಹೇಳ್ತೀನಿ ಕೇಳಿ. ಕೋಶಿಶ್ ಕರ್ನೆ ಕಿ ಕಭಿ ಹಾರ್ नहीं होता. ಅಂದ್ರೆ ಪ್ರಯತ್ನ ಮಾಡೋರಿಗೆ ಯಾವತ್ತೂ ಸೋಲಿರಲ್ಲ. ಆ ಮಾತು ಕೇಳಿ ಬಂದಿನಪ್ಪ ದುಡ್ಯಾಕ. ಆಮೇಲೆ ಮನೆ ನೋಡ್ರಿ, ಮನೆಯಲ್ಲಿದ್ದು ಯಾವುದು ಹೋಟೆಲ್ ಇದ್ದಿರ್ಬೇಕು. ನಮ್ಮ ಅಣ್ಣ ಬೈಲಿ ಕೇಳಿದೆ, 100 ರೂಪಾಯ್ಕೊಂದು ಚಹಾ ಹೋಟೆಲ್ ಹತ್ತದ. ಬರೀ 100 ರೂಪಾಯ್ಕೊಂದು ಚಹಾ. ನಮ್ಮಂಥವ್ರು ಒಂದು 10-20 ಸರ್ತಿ ಮಾಡ್ಕೊಂಡು ಕುಡಿತೇವೆ ನಾವು 100 ರೂಪಾಯ್ದಾಗ. ನಮ್ಮಂಥವ್ರ ಜೀವನ ಆಲೇ ಬಿಡ್ರಿ ಇದು. ಬರೀ ನೋಡಿ ಅಟ್ಟೆ ಗಾಬರಿ ಐತಿ. ಆಮೇಲೆ ಬಾಹುಬಲಿ 3 ಪಿಕ್ಚರ್ ಇದೇ ಅಣ್ಣ ಕೊಡಬೇಕು, ಯಾಕಂದ್ರೆ ಭಾರಿ ಪ್ರಯತ್ನ ಪಡ್ಲಾಕತ್ತ. ಆಮ್ಯಾಗ ಬಂದೀವಿ, ಗ್ರೌಂಡ್ ಫ್ಲೋರ್ನಾಗ ಕೂತೀವಿ. ನಮ್ಮ ಅಣ್ಣನ ಮಗಳು ಒಂದೆರಡು ಮಾತಾಡ್ತಾಳೆ, ಕೇಳ್ರಿ. ಅಂಥ ಮನೆಗಳತ್ತು ಬರೀ ತೋರಿಸ್ತೀನಿ ಅಷ್ಟೇ. ಬೆಂಕಿ. ಊರು ಬಿಟ್ಟು ದೂರ ದುಡಿಯೋರಿಗೆ ಇರೋ ಕಷ್ಟ ಅವ್ರಿಗೆ ಇಷ್ಟ ಗೊತ್ತಲ್ಲ. ನಿಂದೆ ಹೆಂಗಣದ ಜೀವನ? 3 ಮಂದಿ ಹೆಣ್ಮಕ್ಳಾರ ಹಾಕ್ತೀವಿ. ಹಾಡಾಡಿಸ್ಬೇಕು ಜೀವನದಾಗ. ಬಟ್ ಯಾರು ಸುದ್ದಿ ಇಲ್ಲ, ಎಲ್ಲರೂ ದುಡಿಯೋರಿ. ಎಷ್ಟು ಗಳಿಸಿದಾರು ಏನಾಗುತ್ತ? ಇವು ಇಷ್ಟೆಲ್ಲ ದೊಡ್ಡ ದೊಡ್ಡ ಅವ. ನಮ್ಮಂತೇಳಿ ಕೊಟ್ರೆ ಏನಿಲ್ಲ, ಮಿನಿಮಮ್ ಒಂದು 2,000 ಮನೆ ಆತ ಕೊಡೋರಿ. ಹಾಂ ತೊಗೊಬೇಕು ಆಗಲ್ಲ. ಅಟ್ಟೆ 2,000 ಮನೆ ಕೊಟ್ರೆ ನಾವು ಭಾಳ ಬೇಡ, ಒಂದು ಮನೆ ಸಾಕು. ಆರಾಮ್ಸಿ ಏನಿಲ್ಲ, ಮನೆ ಕಟ್ಟಿ ನಗಣ ಆಗ್ಬೇಕು ಅನ್ನೋದೊಂದು ಕನಸು ಐತಿ. ಆ ಕನಸು ನನಸು ಮಾಡೋಕೆ ಬಂದೀವಪ್ಪ. ಏನಪ್ಪ ಏನು ಸುದ್ದಿ ಮಾಡೋಣ, ಬಿಡೋ ಕಷ್ಟಪಟ್ಟು ಬಿಡೋ. ರಾಖಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ರಾಖಿ ಹಬ್ಬದ ಶುಭಾಶಯಗಳು. ಜೀವನದಾಗ ಏನೇನೋ ಮಾಡ್ಬೇಕತ್ತೀವಿ, ಏನೇನೋ ಆಗೋದಿಲ್ಲ. ಯಾಕಂದ್ರೆ ಎಕ್ಸಾಂಪಲ್ ನಂದೇ ಹೇಳ್ತೀನಿ. ನಾ ಏನೋ ಆಗ್ಬೇಕಂತೀನಿ, ಅದು ಏನೋ ಹಾಲಾಗತ್ತ. ಭಾಳ ಏನಿಲ್ಲ, ಒಂದು ಹುಡುಗಿ ಇಷ್ಟಪಟ್ಟೀನಿ. ಎಷ್ಟೇ ಕಷ್ಟ ಆದರೂ ಪಡ್ಕೋಬೇಕಂತಂದು ಮಾಡೀನಿ. ಆದರೆ ಏನಪ್ಪ ಅಂದ್ರೆ ಅದಕ್ಕೊಂದು ಅಡ್ಡಿ ಅದ. ಯಾಕಪ್ಪ ಅಂದ್ರೆ ನನಗೇನು ಇಲ್ಲ ರೀ. ಫಸ್ಟ್ ಆಫ್ ಆಲ್ ನಾ ಶಾಲೆ ಕಲ್ತಿಲ್ಲ, ವಿದ್ಯೆ ಅಂತೂ ಮೊದಲೇ ಇಲ್ಲ. ಏನು ಮಾಡ್ಬೇಕು ಏನಿಲ್ಲ ಒಂದು ತಿಳಿಲಾಗೈತಿ. ಆದರೂ ಏನಪ್ಪ ಅಂದ್ರೆ ಹುಟ್ಟಿದವರು ಬಿಟ್ಟು ಜೀವನ ಮಾಡೋದಂದ್ರೆ ಭಾಳ ಕಷ್ಟ.
ಯಾಕಪ್ಪ ಅಂದ್ರೆ ಈಗ ಕಷ್ಟ ಅಂದ್ರೇನು ಒಮ್ಮಲಿಗೆ ಬಿಟ್ಟು ಹೋದ್ರೆ ಕಷ್ಟ ಅಂತ ಗೊತ್ತಾಗ್ತೈತಿ. ಆದ್ರೆ ಹಿಂಗೆ ಊರು ಬಿಟ್ಟು ದುಡ್ಯಾಕದಾರಲ್ಲ ಭಾಳ ಮಂದಿ ಅದಾರ, ಊರು ಬಿಟ್ಟು ದುಡಿತಾರ. ಅಂದ್ರೆ ಅವರು ಅಷ್ಟು ಊರಿಗೆ ಅಟ್ರಾಕ್ಷನ್ ಆಗಿರಲ್ಲ, ಅಂದ್ರೇನು ಅಷ್ಟು ಹಚ್ಕೊಂಡಿರಲ್ಲ ಅವರು. ಏನಿಲ್ಲ ಜೀವನದಾಗ ಭಾಳ ನಾವು ಎಂದೂ ಬಿಟ್ಟಿಲ್ಲಲ್ಲ ಊರು, ಅದಕ್ಕೆ ಸ್ವಲ್ಪ ಬೇಜಾರು. ಅಂದ್ರೇನು ಹಿಂಗೆ ಬಿಟ್ಬಿಟ್ಟು ಹೋಗಿದ್ವಿ 1 ತಿಂಗಳ 2 ತಿಂಗಳ 3 ತಿಂಗಳ ಈ ಥರ ಅದೀನಿ. ಅಂದ್ರೇನು ಮೊಟ್ಟ ಮೊದಲಿಗೆ ಫಸ್ಟಿಗೆ ನಾ ಯಾಕಪ್ಪ ಅಂದ್ರೆ ಇಲ್ಲಿ ಬೈಲೂರಾಗಿದ್ದೆ. ಬೈಲೂರು ಅಂದ್ರೇನು ಬಂಕ್ಲಿಗೆ ಆಗಿದ್ದೆ. ಬಂಕ್ಲಿಗೆ ಏನೈತಿ ಚೆನ್ನಾಗಿರುತ್ತೆ, ಅಲ್ಲಿ ಕುರಿಕಾಯಿ ಕೊತ್ತ ಎಲ್ಲ ದೋಸ್ತರು ಎಲ್ಲರೂ ಅಲ್ಲೇ ಇದ್ದರು. ನಾವು ಹುಟ್ಟಿದ ಊರಿಗೆ ಒಳ್ಳೆ ಹೋಗೋದು ಬಂತು. ನಮ್ಮ ಅವ್ವ ಅಪ್ಪ ಜಗಳಾಡಿದ್ರು ಮಾತು ಚಲೋ ಆಯ್ತಾ, ಅದಕ್ಕೇನದ ಒಳ್ಳೆ ಊರಿಗೆ ಬಂದೀವಿ. ಊರಿಗೆ ಬಂದಿಂದ ಅಲ್ಲಿ ಹಿಂಗೆ ಅನಿಸೋದಪ್ಪ, ಹೋಗ್ಬೇಕು ಇಲ್ಲೇನದ ಬೇಡ ಅನಿಸೋದು. ಅಂದ್ರೇನು ಮನಸ್ಸಿಗೆ ಮೆಚುರಿಟಿ ಬಂದಾಗ ಬುದ್ಧಿ ಇದ್ದಿಲ್ಲ ಅವಾಗ. ನಮ್ಮ ಊರಿಗೆ ಬರ್ನ ಏನೈತಿ ಮತ್ತು ನಾ ಹೋಗ್ಬೇಕು, ಮತ್ತು ನಾ ಅಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತಿತ್ತು. ಹಂಗೆ ಬರಬರ್ತಾ ರೂಢಿಯಾಗಿಂದ ಅದು ಹೆಂಗೂ ಏನು ಸುದ್ದಿ ಗೊತ್ತಿಲ್ಲ, ನಮ್ಮ ಊರು ಬಿಟ್ಟು ಇರೋಕ್ಕಂತ ಆಗೋದಲ್ಲ. ಅಂದರೂ ಏನಿಲ್ಲ, ಮನಸ್ಸಿನಾಗ ಶೇಡ್ ಇಟ್ಕೊಂಡ್ಬಂದೀನಿ, ಗುರಿ ಇಟ್ಕೊಂಡ್ಬಂದೀನಿ. ಏನಪ್ಪ ಅಂದ್ರೆ ನಾ ಏನರ ಒಂದು ಜೀವನದಾಗ ಸಾಧನೆ ಮಾಡ್ಬೇಕು. ಸಾಧನೆ ಅಂದ್ರೆ ನನಗೇನೋ ಭಾಳ ಇಲ್ಲ, ಮನೆ ಕಟ್ಬೇಕಷ್ಟೆ. ಆ ಮನೆ ಕಟ್ಬೇಕಂತಂದು ಬಂದೀನಿ. ಅದಕ್ಕೆ ಕಷ್ಟನೂ ಪಡ್ಲಾಕಿತ್ತೀನಿ. ಆದ್ರೇನು ಸ್ವಲ್ಪ ನಮ್ಮ ಅಣ್ಣ ತಮ್ಮದೇರು ನೌಕರಿ ಹಾಕ್ಕೊತಾನೆ, ಅವ್ರ ನೌಕರಿ ಆಯ್ತು ಅಂದ್ರೆಲ್ಲ ಚಲೋ. ನಾವು ಜೀವನದಾಗ ಏನು ಮಾಡ್ತೀವಪ್ಪ ತಪ್ಪಂದ್ರೆ ನಾವು ಎಲ್ರಿಗೆ ನಂಬ್ತೀವಿ. ತಪ್ಪದ ನಂಬೋದು, ಯಾರಿಗೆ ನಂಬಲಕ್ಕೆ ಹೋಗ್ಬಾರ್ದು ಈಗಿನ ಕಾಲದಾಗ. ಯಾಕಪ್ಪ ಅಂದ್ರೆ ಈಗ ನಂಬಿಕೆ ಅನ್ನೋದು, ಈ ಲವ್ ಮಾಡಿದ ಹುಡುಗಿಯರು ನಮ್ಮ ಜೋಡಿ ನೋಡ್ಲಿಕ್ಕೆ ಮಾತಾಡ್ಲಿಕ್ಕೆ ಅಂದ್ರೆ ಎಷ್ಟು ಬ್ಯಾನ್ ಆಗ್ತದಂತ ನಮ್ಗೆ ಗೊತ್ತು. ಯಾಕಂದ್ರೆ ನಾನು ಮಾಡಾಗಿತ್ತೀನಿ. ಅಂದರೂ ನಾ ಮಾಡಾಗಿತ್ತಿದ್ದು ಒಂದು ರೀತಿಲಿ ಕರೆಕ್ಟ್ ಅದ ತಪ್ಪದ ಗೊತ್ತಿಲ್ಲ. ಅಂದರೂ ಒಂದು ರೀತಿಲೇ ತಪ್ಪೇ. ಅಂದರೂ ಏನು ಹೇಳ್ಬೇಕು ಏನು ಬಿಡ್ಬೇಕು ಒಟ್ಟು ಗೊತ್ತಿಲ್ಲ. ತಪ್ಪೇ, ಯಾರು ಮಾಡಿದ್ರು ತಪ್ಪೇ, ನಾ ಮಾಡಿದ್ರು ತಪ್ಪೇ. ಅಂದ್ರೇನು ಆ ತಪ್ಪನ ಅಂದ್ರೆ ನಾನು ಆಕಿ ಕಟ್ಕೋಬೇಕು ಅನ್ನೋದೈತಿ, ಆದರೆ ಇಟ್ಕೋಬೇಕು ಅನ್ನೋದಲ್ಲ. ಆದ್ರೂ ನೋಡಮ್ಮ ಯಾರು ಹಣೆ ಬರ್ದಾಗ ಯಾವಾಗ ಹಂಗೆ. ನಮ್ಮ ಹಳೆಯದಾರ ಒಂದು ಮಾತು ಹೇಳಿದರು, ಅವ್ರ ಹೆಸರು ಎಲ್ಲ ಹೇಳೋದಿಲ್ಲ, ಹೇಳ್ಬಾರ್ದು. ಒಂದಿನ ಗಾಡಿ ಮೇಲೆ ಹೊಂಟಿದ್ವಿ. ಹೊಂಟಾಗ ಏನದ ಮಾವಿನಕಾಯಿ ಗಿಡ ಸಿಕ್ತು. ಮಾವಿನಕಾಯಿ ತಿನ್ಬೇಕಾದ್ರೆ ಒಂದು ಮಾತಂದ್ರು, ಋಣ ರೀ ಮಾವ ಋಣ. ಈ ಮಾವಿನಕಾಯಿ ಮ್ಯಾಲ ಋಣ ಅದ, ನಿಂದು ಋಣ ಅದ, ಅದು ನೀ ತಿನ್ಬೇಕನ್ನೋದಿತ್ತು ಋಣ ಅದ. ಹಾಂ, ಅವ್ರು ಹೇಳಿದ್ದು ಮತ್ತು ಬರೋಬರಿ ಅದ ರೀ. ಆ ಮಾವಿನಕಾಯಿ ತಿನ್ಬೇಕನ್ನೋ ಋಣ ಇತ್ತು, ತಿಂತೀವಿ. ತಿಲ್ಲಾರ್ದಿತ್ತಂದ್ರೆ ತಿನ್ನೋಕ್ಕಾಗೋದಿಲ್ಲ, ಸಿಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಅದು ನಮ್ಮ ಋಣ ಇರಲ್ಲ, ಬೇರೆದವ್ರ ಋಣ ಇರ್ತೈತೆ ಅಷ್ಟೇ. ಅಕ್ಕಿಗೆ ನಾ ಮೊನ್ನೆ ಒಂದು ಮಾತಂದೆ, ಯಾಕಂದ್ರೆ ಭಾರಿ ಕೇರ್ ಮಾಡ್ತಾಳ್ರಿ. ಆಕಿನ ಗುಣನೇ ಬೇರೆ, ಭಾವನೆ, ಆಕಿಂದು ಮನಸ್ಸೇ ಬೇರೆ. ಯಾಕಪ್ಪ ಅಂದ್ರೆ ತಾಯಿ ಥರ ಪ್ರೀತಿ ತೋರಿಸ್ತಾಳೆ. ಫಸ್ಟ್ ಆಫ್ ಆಲ್ ಆಕಿಗೆ ಅಂದೆ, ನಮ್ಮ ಅವ್ವ ಬಿಟ್ಟು 2ನೇ ತಾಯಿ ಸಿಕ್ಕಂಗೈತೆ ನನಗೆ. ಹಾಂ ಹೌದಾ, ಯಾಕತ್ತಂದು ಅಂದ್ರೆ ಭಾಳ ಕೇರ್ ಮಾಡ್ತಾಳೆ ಆಕಿ. ಯಾಕಪ್ಪ ಅಂದ್ರೆ ಏನ್ರಿ ಆರಾಮರಿ ಏನಿಲ್ಲ, ನಾ ಅನ್ಕೋತೀನಿ ಅಷ್ಟೇ, ಏನು ಚಂದ ಇಲ್ಲಪ್ಪ, ನಾ ಯಾಕಡ್ರೆ ಇದೀನಿ ಅಂತ ಅನ್ಕೋತೀನಿ. ಆಕಿ ಅಂತಾಳ, ನೀ ಏನು ಟೆನ್ಷನ್ ತೊಗೋತಿ ಮಾಮ, ನೀ ಹಂಗಾರೆ ಇದ್ರೆ ಏನದ, ಮನಸ್ಸು ಒಂದು ಚಲೋ ಅದಲ್ಲ ಸಾಕು. ಆಕಿ ನಾ ಹೇಳಿ ಬಂದೀನಿ, 3 ವರ್ಷ ತನಕ ಊರು ಬಿಡ್ತೀನಿ, ಮನೆ ಕಟ್ತೀನಿ ಅಂತ ಅಂದೀನಿ. ಆಯ್ತು ಮಾಮ ಹೋಯ್ ಬಾ ಚಂದರು, ನೀ ಮರ್ಯಾಲೆಲ್ಲ ತಂದೀನಿ. ಆಕೆ ಅಂದಳು, ನಾ ಹೆಂಗೆ ಮರ್ಯಾದಾಗ್ತಿರ್ಬೇಕು ಮಾಮ ನಿನಗಂದು. ನಂಬಿನಿ. ಹಂಗೆ ಅದಾಳ್ರಿ ಆಕಿ ದೇವತೆ ಅದಾಳಿಕೆ ದೇವತೆ.